ಈಗ ಏನಾಯ್ತು ಅಂತ ಎಲ್ರು ಹೀಗ್ ನಡ್ತಿದ್ದೀರಾ? ಅವ್ರೇನೋ ಕೆಲ್ಸದ ಅರ್ಜೆಂಟಲ್ಲಿ ಹೋಗ್ತಿದ್ರು, ಅದಕ್ಕೆ ಬೆಳಗ್ಗೆ ನಾನು ಏನ್ ಟಿಫನ್ ಮಾಡ್ದೆ ಅನ್ನೋದ್ರ ಬಗ್ಗೆ ಗಮನ ಕೊಡ್ಲಿಲ್ಲಪ್ಪ. ಎಲ್ಲಾ ಗಂಡಂದ್ರು ಹೀಗೆ ಮೀರಾ, ಮದ್ವೆ ಆಗಿ ಇನ್ನು 1 ವರ್ಷ ಅಲ್ವಾ ಆಗಿರೋದು, ಅದಕ್ಕೆ ನಿಂಗೆ ಇದೆಲ್ಲ ಹೊಸ್ತು. ಹೋಗ್ತಾ ಹೋಗ್ತಾ ಎಲ್ಲ ಅಭ್ಯಾಸ ಆಗ್ಬಿಡುತ್ತೆ. ಅಕ್ಕ ಹೋಗಿ, ನಮ್ಮ ಮನೆಯವ್ರು ಏನ್ ಹಾಗಲ್ಲ. ಫೋನಲ್ಲಿ ಮಾತಾಡ್ಕೊಂಡು ತಿಂಡಿ ತಿಂತಿದ್ರು, ಅದಕ್ಕಪ್ಪ ನನ್ ಜೊತೆ ಏನು ಮಾತಾಡ್ಲಿಲ್ಲ. ನೋಡ್ ಮೀನಾ, ನಾವ್ ಎಷ್ಟೇ ಕೆಲ್ಸ ಇದ್ರು ಅಡ್ಗೆ ಮಾಡುವಾಗ ಉಪ್ಪು ಖಾರ ಹುಳಿ ಎಲ್ಲ ನೀಟಾಗಿ ಹಾಕ್ತಿವ್ ತಾನೆ. ಅದೇ ಒಂಚೂರು ಉಪ್ಪು ಜಾಸ್ತಿ ಆಯ್ತು ಅಂದ್ರೆ ಕೂಗಾಡ್ತಾರೆ. ಅದೇ ಅಡ್ಗೆ ಚೆನ್ನಾಗಿದೆ ಅಂದ್ರೆ ಒಂದು ಮಾತು ಏನಾದ್ರು ಹೇಳ್ತಾರಾ? ನಮ್ಮ ಮನೆಯವ್ರು ಏನ್ ಹಾಗಲ್ಲ ಅಕ್ಕ. ಮೀನಾ, 50 ರೂಪಾಯಿ ಕೊಡು. ಇವೇ ಸ್ವಲ್ಪ. ನೋಡ್ ಮೀನಾ, ನಿಂಗೆ ಇನ್ನೂ ಒಂದ್ ಚಾನ್ಸ್ ಕೊಡ್ತೀನಿ. ನೀನ್ ಈಗ ಫೋನ್ ಮಾಡು, ಸ್ಪೀಕರ್ ಆನ್ ಮಾಡು, ನಿನ್ ಗಂಡನ ಹತ್ರ ತಿಂಡಿ ಹೇಗಿತ್ತ ಅಂತ ಕೇಳು, ಅವಾಗ ಗೊತ್ತಾಗುತ್ತೆ. ಮಾಡು ಫೋನ್ ಮಾಡು. ಅಷ್ಟೇ ತಾನೇ, ಈಗ ಮಾಡ್ತೀನಿ ನೋಡಿ. ಹಲೋ, ಹೇಳು. ಹಲೋ ರೀ. ಹಲೋ, ಅದು ಏನಿದೆ ಬೇಗ ಬಿರ್ಬಿರ್ನೇ ಹೇಳ್ಬೇಕಿಲ್ಲಿ. ನಾನು ಸ್ವಲ್ಪ ಬಿಸಿ ಇದೀನಿ, ಕೆಲ್ಸಗಳಿದೆ ನನಗಿಲ್ಲಿ. ಅದು ನೀವು ಬೆಳಗ್ಗೆ ಟಿಫನ್ ತಿಂದ್ರಲ್ಲ, ಹೌದು, ನಮ್ಮನೇಲಿ ಟಿಫನ್ ಮಾಡ್ಕೊಂಡು ಹೊರಟೆ. ಏನಿವಾಗ? ಅದ್ ಹೇಗಿತ್ತು ಅಂತ. ಏನ ಟಿಫನ್ ಹೇಗಿತ್ತು ಅಂತ ಕೇಳಿದೆ. ಮೀನಾ, ನನಗೆ ಮೈಸೂರಿಗೆ ಒಂದು ಟ್ರಿಪ್ ಬಂದಿದೆ. ಅವ್ರನ್ನ ಬೇಗ ಹೋಗಿ ಪಿಕಪ್ ಮಾಡಲು ಹೋಗ್ಬೇಕು ಅಂತ ಅನ್ನೋ ಟೆನ್ಷನ್ ನಾನಿದ್ದೀನಿ. ನೀನು ಫೋನ್ ಮಾಡ್ಬಿಟ್ಟು ಟಿಫನ್ ಹೆಂಗಿತ್ತು ಅಂತ ಕೇಳ್ತಾ ಇದ್ದೀನಲ್ಲೇ. ಅಲ್ಲ ರೀ, ನಾನು ಹೊಸದಾಗಿ. ಏನು ಹೊಸದಾಗಿ? ಏನು? ನನಗೆ ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋ ವಿಷಯ ನಿನಗೆ ಗೊತ್ತು. ನೀನು ಅದನ್ನ ದೋಸೆ ಒಳಗೆ ಇಟ್ಬಿಟ್ಟು ಕೊಟ್ಬಿಟ್ಟಿದ್ಯಾ, ನನಗೆ ಗೊತ್ತಾಗಬಾರ್ದು ಅಂತ. ಅದನ್ನೇನು ಹೇಳ್ಬೇಕು ನಿನಗೆ ಚೆನ್ನಾಗಿದೆ ಅಂತ? ಲೇ ಮೀನಾ, ನನಗೆ ತಲೆ ಕೆಡಿಸ್ಕೊಡ ನೀನು. ನನಗೆ ಕೋಪ ಬಂದ್ಬಿಟ್ರೆ ನೀನು ಎಲ್ಲಿದೆಯೋ ಅಲ್ಲಿಗೆ ಬಂದು ತಲೆ ಮೇಲೆ ಹೊಡೆದು ನಾನು ತಲೆಕಾಡಿಗೆ ಹೋಗ್ಬಿಡ್ತೀನಿ ಅಷ್ಟೇ. ಆಮೇಲೆ ಇಡೇ ಫೋನು. ನೋಡಿದ್ಯಾ ಮೀನಾ, ಎಲ್ಲ ಗಂಡಸರು ಹೀಗೆ, ನಿನ್ ಗಂಟನು ಹೀಗೇನೆ. ಇಲ್ಲ ಹೋಗಿ ಅಕ್ಕ, ಅವ್ರೇನ್ ಹಾಗಿಲ್ಲ. ಎಲ್ಲರೂ ಹಾಗೆ ಮೀನಾ. ಅಲ್ಲ ಅಕ್ಕ, ಅವ್ರ ಕೆಲ್ಸದ ಮೇಲೆ ಹೋಗ್ತಿದ್ದಾರೆ. ಅಲ್ಲ, ನಾನ್ ನಿಮ್ ಹತ್ರ ಬೆಟ್ ಕಟ್ಟಿರೋದು ಅವ್ರಿಗೇನ್ ಗೊತ್ತಾ ಹೇಳಿ? ನೋಡೆ, ಈಗ್ಲೂ ಅವ್ಳ ಗಂಡನ್ ಬಿಟ್ಕೊಡ್ತಿಲ್ಲ ನೋಡು. ಈಗ ಏನ್ ನಿಮ್ಗೆಲ್ಲ? ನಾನು 50 ರೂಪಾಯಿ ಕೊಡ್ಬೇಕು ತಾನೇ. ಬೆಟ್ ಕಟ್ಟಿದ್ಯಾರ, ಕೊಡು ಮತ್ತೆ. ಅಷ್ಟ್ ಹೇಳಿ ಯಾಕದೆಲ್ಲ ಮಾತಾಡ್ತೀರಾ? ಯಾಕೆ ಮೇಲೆ ಅಷ್ಟೊಂದು ಕೋಪ ಮಾಡ್ಕೋತೀಯಾ? ನಮ್ಮ ಮನೇಲೂ ಹೀಗೆ. ನಿಮ್ ಮನೆಯವ್ರು ಬೇಕಾದ್ರೆ ಹೀಗೆಲ್ಲ ಇರ್ಬೋದು, ಆದ್ರೆ ನಮ್ಮ ಮನೆಯವರು ಹಾಗಂತೂ ಅಲ್ಲ. ತಗೊಳ್ಳಿ, ಹೋಗಿ ಹೋಗಿ ನಿಮ್ಗಳ ಹತ್ರ ಬೆಟ್ ಕಟ್ತೆ ನೋಡಿ. ನನಗ್ ಬುದ್ಧಿ ಇಲ್ಲ, ಮನೇಲಿ ಬೇಜಾನ್ ಕೆಲ್ಸ ಇದೆ, ನಾನು ಬರ್ತೀನಿ. ಆಸೆ ಆಸೆ ಆಸೆ